ಬೆಂಗಳೂರಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗಲ್ವಾ? ಇನ್ನು ಮುಂದೆ ಸಿಲಿಕಾನ್ ಸಿಟಿ ವಾಹನ ಸವಾರರಿಗೆ ಅದೊಂದು ಟೆನ್ಷನ್ ಶುರುವಾಗಿದೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗಲ್ವಾ? ಸಿಲಿಕಾನ್ ಸಿಟಿ ವಾಹನ ಸವಾರರಿಗೆ ಅದೊಂದು ಟೆನ್ಷನ್ ಇದೀಗ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ತೈಲ ಮಾರಾಟ ಸಿಕ್ಕಾಪಟ್ಟೆ ಹೆಚ್ಚಳ. ಮೊದಲಿಗಿಂತಲೂ ಜಾಸ್ತಿ ಪೆಟ್ರೋಲ್ ಹಾಕಿಸ್ತಿದ್ದಾರೆ ಜನ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಸಿಗುತ್ತೋ ಇಲ್ವೋ ಅನ್ನೋ ಭಯ ಇದೆ. ಪೆಟ್ರೋಲ್ ಸಿಗಲ್ಲ ಎಂಬ ಭಯದಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ತಿರೋ ಜನರು. ಬಾಟಲ್ ಕ್ಯಾನ್ಗಳಲ್ಲಿ ಪೆಟ್ರೋಲ್ ಕೊಡಲು ಒಪ್ತಿಲ್ಲ ಬಂಕ್ ಮಾಲೀಕರು. ಬಟ್ ಜನ ಬಿಡ್ತಿಲ್ಲ. ಅಯ್ಯಯ್ಯೋ, ಪೆಟ್ರೋಲ್ ಡೀಸೆಲ್ ಸಿಗಲ್ವಾ ಇನ್ನು ಮುಂದೆ ಬೆಂಗಳೂರಿನಲ್ಲಿ ಅಂತ ಹೇಳೋದಾದ್ರೆ ಬೇಡಿಕೆ ಹೆಚ್ಚಾಗಿದೆ ನೋಡಿ. ಅವಾಗ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಾವ ಹೆಚ್ಚಾಗುತ್ತಲ್ವಾ, ಆಗಿಂದ ಬೇಡಿಕೆ ಕೂಡ ಹೆಚ್ಚಾಗಿದೆ. ಮೊದಲಿಗಿಂತ ಜಾಸ್ತಿ ಈಗ ಪೆಟ್ರೋಲ್ ಬಳಕೆ ಆಗ್ತಾ ಇದೆ. ಜಾಸ್ತಿ ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ದಾರೆ ಜನ. ಸಿಗುತ್ತಾ ಇಲ್ವೋ ಮುಂದಿನ ದಿನಗಳಲ್ಲಿ, ಅದಕ್ಕೆ ಈಗಲೇ ಫುಲ್ ಟ್ಯಾಂಕ್ ಮಾಡಿಸ್ಬಿಡೋಣ ಅಂತ ಮುಂದಾಗಿರುವಂಥದ್ದು. ಬೈಕು, ಕಾರು, ಯಾವುದೇ ವಾಹನ ಇರಲಿ, ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ರೆ ಯಾವುದು ತೊಂದರೆ ಇಲ್ಲಪ್ಪ ಅನ್ನುವಂಥ ನಿಟ್ಟಿನಲ್ಲಿ ಪೆಟ್ರೋಲು ಡೀಸೆಲನ್ನು ಹಾಕಿಸ್ಕೊಳ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಸಿಗುತ್ತೋ ಇಲ್ವೋ ಅನ್ನುವಂಥ ಭಯ. ಸಿಗದೇ ಇರೋಕ್ಕಂತೂ ಸಾಧ್ಯ ಇಲ್ಲ, ಸಿಗುತ್ತೆ. ಬಟ್ ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ ಕೊರತೆ ಇದೆ ಅಂತ ಅಂದರೆ ಇದೇ ವಿಚಾರಕ್ಕೆ ಮೋದಿಯವರು ಒಂದು ಕರೆ ಕೊಟ್ಟಿದ್ರು. ದಿನದಿಂದ ದಿನಕ್ಕೆ ಒಂದಾದ್ರ ಮೇಲೆ ಒಂದರಂತೆ ದರಗಳನ್ನ ಏರಿಕೆ ಮಾಡ್ತಾ ಇದ್ದಾರೆ. ಅವ್ರ ದರ ಏರಿಕೆ ಮಾಡಿದ್ರು ಅಂತ ಇವ್ರ ದರ ಏರಿಕೆ ಆಯ್ತು ಅಂತ, ಅದು CNG ದರ ಏರಿಕೆ ಆಯ್ತು, ಜೊತೆಗೆ ಪೆಟ್ರೋಲ್ ದರ ಏರಿಕೆ ಆಯ್ತು. ಇದೇ ಮಂತು 3 ಬಾರಿ ಒಂದಾದ ಮೇಲೆ ಒಂದೇ ವಾರದಲ್ಲಿ ದರ ಏರಿಕೆ ಆಗಿರುವಂತದ್ದು. ಇದೀಗ ಒಂದೊಂದು ಬಂಕಲ್ಲಿ CNG ಆಗಿರ್ಬೋದು, LPG ದರವು ಇರುವಂತಹದ್ದು. ಒಂದೊಂದು ಬಂಕಲ್ಲಿ 94 ಇದೆ, ಒಂದೊಂದು ಬಂಕಲ್ಲಿ 95 ಇದೆ. ಆದ್ರೆ ನಿನ್ನೆ ದರವನ್ನ ಹೋಲಿಕೆ ಮಾಡಿದ್ರೆ ಕೆಲವೊಂದು ಬಂಕ್ಗಳಲ್ಲಿ ಇವತ್ತು 95, 24 ಪೈಸೆ ಆಗಿರುವಂತದ್ದು. ಎಸ್, ನಾನಿದೀಗ ಶೇಷಾದ್ರಿಪುರಂ ಅಲ್ಲಿ ಇರುವಂತಹ ಟೋಟಲ್ ಎನರ್ಜಿ CNG ಬಂಕ್ ಅಲ್ಲಿ ನಾನಿದ್ದೀನಿ. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಎಂದಿನಂತಾನೆ ದರ ಇರುವಂತಹದ್ದು. ಯಾಕೆ ಅಂತಂದ್ರೆ ನಾವು ಗಮನಿಸ್ತಾ ಇರ್ಬೋದು, ಅಂದ್ರೆ ಮುಂಚೆ ಎಲ್ಲ ಒಂದು 15 ದಿನದ ಹಿಂದೆ ಫುಲ್ಲು ಜಾಸ್ತಿ ಆಗಿತ್ತು. ಸದ್ಯವನ್ನ ನಾವು ನೋಡ್ತಾ ಹೋದ್ರೆ 95 ರೂಪಾಯಿ 24 ಪೈಸೆ ಒಂದು ಲೀಟರ್ ದರದಲ್ಲಿ ನಾವು ನೋಡ್ತಾ ಹೋದ್ರೆ ಈ ರೀತಿಯಾಗಿ ಏರಿಕೆ ಆಗಿರುವಂತದ್ದು. ಯುದ್ಧದ ಎಫೆಕ್ಟ್ ನಿಂದಾಗಿ ಇವತ್ತು ಬೆಳಿಗ್ಗೆಯಿಂದಲೇ ನಾವೇನು ಪೆಟ್ರೋಲ್ ಜೊತೆಗೆ ಡೀಸೆಲ್ ದರವನ್ನ ಏರಿಕೆಯನ್ನ ಕಾಣ್ತಾ ಇದೆ. ಅದರ ಜೊತೆಗೆ ಈಗ ಸದ್ಯಕ್ಕೆ CNG ಮತ್ತು LPG ದರವೂ ಸಹ ಏರಿಕೆ ಆಗ್ತಾ ಇದೆ. ಇದರಿಂದ ಆಟೋ ಚಾಲಕರ ಜೀವನ ನಿಜಕ್ಕೂ ಸಂಕಷ್ಟದಲ್ಲಿ ಸಿಲುಕಿರುವಂತಹದ್ದು. ಯಾಕೆ ಅಂತಂದ್ರೆ ಅವ್ರನ್ನ ನಾವು ಹೇಳ್ಬೋದು, ಯಾಕೆಂತಂದ್ರೆ ಜೀವನ ಕಷ್ಟ ಆಗ್ತಾ ಇದೆ. ಯಾಕೆಂತಂದ್ರೆ ದಿನದಿಂದ ದಿನಕ್ಕೆ ಒಂದಾದ್ಮೇಲೆ ಒಂದು ದರಗಳು ಏರಿಕೆ ಆಗ್ತಾ ಹೋದ್ರೆ ಬಾಡಿಗೆ ಮಾತ್ರ ಕಡಿಮೆ ಬೀಳುತ್ತೆ, ಮೀಟರ್ ದರ ಮಾತ್ರ ನಮ್ಗೆ ಅಷ್ಟೇ ಬೀಳುತ್ತೆ. ಎಲ್ಲದಕ್ಕೂ ನಾವು ಇನ್ವೆಸ್ಟ್ ಮಾಡೋದು ಜಾಸ್ತಿ ಆಗುತ್ತೆ. ಆದ್ರೆ ಅದರಿಂದ ಆದಾಯವನ್ನ ಗಳಿಕೆ ಮಾಡೋದು ನಿಜಕ್ಕೂ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಜೊತೆಗೆ ನಾವು ಇನ್ನೊಂದು ಗಮನಿಸ್ತಾ ಇರೋದು ಏನು ಅಂತಂದ್ರೆ, ಮುಂಚೆ ಎಲ್ಲ ಈ ಏನು ಬಂಕ್ಗಳಲ್ಲಿ ಜನಜಂಗುಳಿ ತುಂಬಿರ್ತಿತ್ತು. ಈಗ ಯಾವಾಗ ಅದರ ಏರಿಕೆ ಆಯ್ತು ಅವಾಗಿನಿಂದ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂಥದ್ದು ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರುವಂತದ್ದು. ಎಸ್, ತಾವು ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಬೆಳಿಗ್ಗಿನಿಂದಲೇ ಕ್ಯೂ ನಿಂತ್ಕೊಳ್ತಾ ಇದ್ರು. ಏನೋ CNG ತಗೊಳ್ಳೋದಕ್ಕೆ, LPG ತೆಗೆದುಕೊಳ್ಳೋದಕ್ಕೆ ಬರ್ತಾ ಇದ್ರು. ಆದ್ರೆ ಸದ್ಯಕ್ಕೆ ಒಂದಷ್ಟರ ಮಟ್ಟಿಗೆ ಇದರಲ್ಲಿ ಕಮ್ಮಿ ಆಗಿರುವಂತಹದ್ದು. ಅದರಲ್ಲೂ ಆಟೋ ಚಾಲಕರಿಗೆ ಯಾವುದೇ ರೀತಿಯಾದಂತಹ ಲಾಭ ಆಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ಇದೇ ರೀತಿ ಏರಿಕೆ ಆಗ್ತಾ ಹೋದ್ರೆ ನಿಜಕ್ಕೂ ಜನಸಾಮಾನ್ಯರ ಜೀವನ ಬದುಕೋದಾ ಬಿಡೋದಾ ಅನ್ನುವಂತಹ ಪ್ರಶ್ನೆಯ ಮಧ್ಯದಲ್ಲೇ ಕಳೀತಿ ಅನ್ನುವಂತಹದ್ದು ಮಾತ್ರ ಸತ್ಯ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.